ಕೆಆರ್ಪಿಪಿ ಪಕ್ಷದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷದೊಂದಿಗೆ ಸೇರ್ಪಡೆಗೊಂಡಿರುವುದನ್ನು ಸ್ವಾಗತಿಸುತ್ತೇವೆ ಎಂದು ಕೆಆರ್ಪಿಪಿ ಪಕ್ಷದ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಯಾಗಿದ್ದ ಮುಖಂಡ ರಾಮನಗೌಡ ಏಕ್ನೂರ್ ಅವರು ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕೆಆರ್ಪಿಪಿ ಪಕ್ಷದ ನಾಯಕ ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದು ನಮಗೆ ಖುಷಿ ತಂದಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು, ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನು ತರಬೇಕು ಎನ್ನುವ ಉದ್ದೇಶದಿಂದ ಬಿಜೆಪಿ ಪಕ್ಷವನ್ನು ಸೇರಿರುವುದು ಖುಷಿ ತಂದಿದೆ ಎಂದು ಮತ್ತು ಮುಂದಿನ ಅವರ ಆದೇಶ ಮತ್ತು ನಡೆಯನ್ನು ಗಮನಿಸಿ ನಾವು ಕೂಡ ನಗರ ಶಾಸಕ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ ಮಾಡಿಕೊಂಡು ಬಿಜೆಪಿ ಸೇರ್ಪಡೆ ಕುರಿತಂತೆ ನಿರ್ಣಯಿಸುತ್ತೇವೆ ಎಂದರು. ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನ ಇಡೀ ದೇಶನೇ ಒಪ್ಕೊಳ್ತಕ್ಕಂಥ ಸಂದರ್ಭದ ಇದೆ. ಇಡೀ ದೇಶನೇ ಅವ್ರನ್ನ ಒಪ್ಕೊಂಡಾಗ ಇವತ್ತು ಕೇವಲ ಒಂದು ಪಾಕ್ಷಿ ಒಂದು ಕ್ಷೇತ್ರದಲ್ಲಿ ವಿಜೇತರಾಗಿ ಇದು ರಾಜ್ಯಾದ್ಯಂತ ಇನ್ನೂ ಅಂಬೆಗಾಲಿರ್ತಕ್ಕಂಥ ಒಂದು ಪಕ್ಷದ ಜೊತೆಗೇ ಅವರು ವಿಲೀನರಾಗಲಿಕ್ಕೆ ಒಪ್ಕೊಂಡಿರೋದ್ರಿಂದ ಇದು ಜನಾರ್ದನ್ ರೆಡ್ಡಿ ಸರ್ ಅವರಿಗೆ ಮೊದಲನೇದು ಖುಷಿಯಾಗಿರ್ತಕ್ಕಂಥದ್ದು. ಇನ್ನೊಂದು, ಅವರು ಈ ಪಕ್ಷದ ಕಾರ್ಯಕರ್ತರು ನಂಬ್ಕೊಂಡು ಬಂದಿರತಕ್ಕಂಥವ್ರು, ಅವ್ರನ್ನ ನಂಬ್ಕೊಂಡು ಬಂದಿರತಕ್ಕಂಥವ್ರಿಗೆ ಒಂದು ಹೊಸ ಹೆಜ್ಜೆ ಆಗ್ತದೆ. ಅವರ ಮಾತಿಗೆ ನಾವು ಬೆಲೆ ಕೊಟ್ಟು, ಪಕ್ಷದ ಹಿತದ ಬೆಲೆ ಕೊಟ್ಟು ಇಂದು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿ ನಾವು ಕಾರ್ಯನಿರ್ವಹಿಸಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಇನ್ನು ಮುಂದೆ ನಾವು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಸೇವೆ ಸಲ್ಲಿಸಲಿಕ್ಕೆ ಎಂದು ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಂತೇಳಿ ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮುಖಂಡ ದುರ್ಗೇಶ್ ಉಪಸ್ಥಿತರಿದ್ದರು.